ವೆಲ್ಕಮ್ ಟು ಬೈಟ್ ವಿತ್ ಅರುಣಿತಾ ಕುಕಿಂಗ್ ಚಾನಲ್. ಬರ್ರಿ ಇವತ್ತು ವೆಜಿಟೇಬಲ್ ಪಾಲಕ್ ರೈಸ್ ಮಾಡೋಣಂತ. ಈ ಥಂಡಿ ದಿವಸದಾಗ ಎಲ್ಲ ಥರದ ವೆಜಿಟೇಬಲು ಸಿಗ್ತಾವ ಮತ್ತು ಪಾಲಕ್ಕು ಚಲೋ ಸಿಗ್ತದ. ಹಾಗಾಗಿ ಇದೊಂದು ಸರ್ತಿ ಟ್ರೈ ಮಾಡೋಣಂತ ಬರ್ರಿ. ಮಾಡೋದು ಈಸಿ ಮತ್ತು ತಿನ್ನೋಕ್ಕೂ ಟೇಸ್ಟಿ. ನಾ ಈ ರೈಸ್ ಮಾಡೋಕೆ ದಾವತ್ ಬಿರಿಯಾನಿ ರೈಸ್ ತೊಗೊಳತ್ತೀನಿ 2.5 ಕಪ್. ಅದನ್ನ ತೊಗೊಂಡು ಚಲೋದಂಗೆ ತೊಳ್ಕೊಂಡು ಅದ್ರೊಳಗೆ 2.5 ಕಪ್ಗೆ 4 ಕಪ್ ಆಗೋಷ್ಟು ನೀರು ಹಾಕೋದು. ನಾವು ಸ್ವಲ್ಪ ಮೆತ್ತಗೆ ಮಾಡ್ಕೊಳತ್ತೀನಿ, ನಮ್ಮ ಮನ್ಯಾಗ ಸಣ್ಣ ಪಾಪು ಐತೆ ಅದಕ್ಕೆ. ಮೊದಲು ಅನ್ನ ಕುದಿಯಾಕೆ ಇಟ್ಕೊಳ್ಳೋದು. ಅನ್ನ ಕುದಿ ಮಟ್ಟ ಈ ಕಡೆ ಪಾಲಕ್ ಗ್ರೇವಿ ಮಾಡೋಕೆ ತಯಾರಿ ಮಾಡ್ಕೊಳ್ಳೋಣಂತ ಬರ್ರಿ. 1 ಕಟ್ ಆಗೋಷ್ಟು ಪಾಲಕ್ ತೊಗೊಂಡೀನಿ. ಅದನ್ನ ಸ್ವಚ್ಛಂಗೆ ತೊಳ್ಕೊಂಡು ಒಂದು 5 ನಿಮಿಷ ಆಗೋ ಅಟ್ಟ ಕುದಿಯಾಕೆ ಇಟ್ಟೀನಿ. ಈ ಕಡೆ ಪಾಲಕ್ ಕುದಿಸೋ ತನಕ ವೆಜಿಟೇಬಲ್ ಎಲ್ಲನೂ ಕಟ್ ಮಾಡ್ಕೊಳ್ಳೋಣಂತ. ಇದಕ್ಕೆ ಈ ಸೀಸ್ನೇಬಲ್ ತರಕಾರಿ ಏನೇನು ಸಿಗ್ತಾವಲ್ಲ ಅದೆಲ್ಲನೂ ಯೂಸ್ ಮಾಡ್ಬೋದು ನೀವು. ನನ್ನ ಕಡೆ ಅವೈಲೇಬಲ್ ಇದ್ದಿದ್ದು ಎಲ್ಲ ಹಾಕ್ಕೊಂಡೀನಿ. ಕ್ಯಾರೆಟ್ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡೀನಿ, ಅವ್ರೆಕಾಳು ತೊಗೊಂಡೀನಿ. ಆಮೇಲೆ 1 ಬಟಾಟೋ ಹಾಕ್ಕೊಂಡೀನಿ, ಕಚ್ಚಾ ಬಟಾಟೋ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು. ಇದ್ರ ಜೊತೆನ 2 ಟೊಮೆಟೊ ಹಾಕ್ಕೊಳತ್ತೀನಿ. ಟೊಮೆಟೊ ಅಂತೂ ಯಾವ ಸೀಸನ್ ಒಳಗೂ ಅವೈಲೇಬಲ್ ಇರ್ತಾವೆ. ನಿಮ್ಗೆ ಹುಳಿ ಇದ್ರೆ 1 ಹಾಕೋರಿ, ಸಪ್ಪಗಿದ್ರೆ 2 ಹಾಕೋರಿ. ಆಮೇಲೆ ಅರ್ಧ ಕ್ಯಾಪ್ಸಿಕಮ್ ತೊಗೊಂಡೀನಿ, ಅದನ್ನ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡೀನಿ. ಅದಾದ್ಮ್ಯಾಗ 2 ಈರುಳ್ಳಿ ಸ್ಲೈಸ್ ಅವ್ರು ತೊಗೊಂಡೀನಿ ನಾನು. ಇದ್ರೊಳಗೆ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕೋದಿಲ್ಲ, ಸ್ಲೈಸ್ ಮಾಡಿ ಹಾಕ್ರಿ, ಅದ್ರ ಚಲೋ ಬರ್ತದೆ, ತಿನ್ನೋಕೆ ಟೇಸ್ಟಿ ಇರ್ತದೆ. ಇದ್ರ ಜೊತೆಗೆ ವಟಾಣಿ, ಹಸಿ ವಟಾಣಿನೂ ಅನ್ಬೋದು, ವಟಾಣ ಅಥವಾ ಹಸಿ ಬಟಾಣಿ. ನಾವು ಮಹಾರಾಷ್ಟ್ರದೊಳಗೆ ಇರೋದ್ರಿಂದ ವಟಾಣನ ಅಂತೀವಿ ಜಾಸ್ತಿ. ಆಮೇಲೆ ಹಸಿ ತೊಗರಿ ಕಾಳು ತೊಗೊಂಡೀನಿ. ಈಗ ತೊಗರಿ ಕಾಳು ಸೀಸನ್ ಅದ, ಅದನ್ನು ಯೂಸ್ ಮಾಡ್ಕೊರಿ. ಇನ್ನು ಗ್ರೇವಿ ಮಾಡೋಕೆ ಒಂದು ಸ್ವಲ್ಪ ಚಕ್ಕೆ, ಒಂದು 4 ಕಾಳು ಆಗೋಷ್ಟು ಕರಿಮೆಣಸು, 2 ಲವಂಗ ಹಾಕ್ಕೊಂಡೀನಿ. ಅದ್ರೊಳಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡೀನಿ. ನೀವು ಎಲ್ಲನೂ ಹಾಕೋರಿ, ನಾನು ಅದು ಮಿಸ್ ಮಾಡೀನಿ. ಆಮೇಲೆ ಬಾಯ್ಲ್ ಮಾಡೋಕೆ ಇಟ್ಟಿದ್ದು ಪಾಲಕ್ ಏನೈತಲ್ಲ ಅದನ್ನು ಹಾಕ್ಕೊಂಡು ಗ್ರೇವಿ ಮಾಡ್ಕೊಳ್ಳೋದು. ನಾ ಬಿಸಿನ ಹಾಕ್ಕೊಂಡೀನಿ, ನೀವು ಬಿಸಿದು ಹಾಕ್ಕೋಬೇಡ್ರಿ, ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೋರಿ. ಅದ್ರೊಳಗೆ ಒಂದು 2 ಮೆಣಸಿನ್ಕಾಯಿ ಹಾಕ್ಕೋರಿ. ಇನ್ನು ಒಗ್ಗರಣೆ ಮಾಡೋಣಂತ ಬರ್ರಿ. ಒಗ್ಗರಣೆ ಮಾಡೋಕೆ ಒಂದು 3 ಸ್ಪೂನ್ ಆಗುವಷ್ಟನ್ನು ತುಪ್ಪ ಹಾಕ್ಕೊಂಡೀನಿ. ನೀವು ತುಪ್ಪನೂ ಹಾಕ್ಕೋಬೋದು ಅಥವಾ ಎಣ್ಣೆನೂ ಹಾಕ್ಕೋಬೋದು. ತುಪ್ಪ ಕಾದ್ಮ್ಯಾಗ ಜೀರಿಗೆ, ಸಾಸಿವೆ, ಉದ್ದಿನಬೇಳೆ ಹಾಕ್ಕೊಂಡು ಅದ್ರೊಳಗೆ ಒಂದು ಸ್ಟಾರ್ ಪುಲ್ ಹಾಕ್ಕೋರಿ, 1 ಮಸಾಲ ಬೆಲ್ಚಿ, ಆಮೇಲೆ 2 ಸಾದಾ ಏಲಕ್ಕಿ ಹಾಕ್ಕೋರಿ. ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು. ಫ್ರೈ ಮಾಡಿದಾದ್ಮ್ಯಾಗ ಉಳ್ಳಾಗಡ್ಡಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊರಿ. ಉಳ್ಳಾಗಡ್ಡಿ ಫ್ರೈ ಆದ್ಮ್ಯಾಗ ಅದ್ರೊಳಗೆ ಗಜ್ರಿಕಾಯಿ, ವಟಾಣಿ, ಆಮೇಲೆ ತೊಗರಿಕಾಯಿ 3ನೂ ಮಿಕ್ಸ್ ಮಾಡ್ಕೊಂಡು ಹಾಕ್ಕೋರಿ. ಅದೆಲ್ಲನೂ ಸ್ವಲ್ಪ ಫ್ರೈ ಆದ್ಮ್ಯಾಗ ಬಟಾಟೋ ಹಾಕ್ಕೋರಿ. ಬಟಾಟೋ ಒಂದು ಸ್ವಲ್ಪ ಫ್ರೈ ಆದ್ಮ್ಯಾಗ ಅದ್ರೊಳಗೆ ಕ್ಯಾಪ್ಸಿಕಮ, ಟೊಮೆಟೊ 2 ಒಂದೇ ಸರ್ತಿ ಹಾಕ್ಕೊಂಡು ಚಲೋ ಮಿಕ್ಸ್ ಮಾಡ್ಕೊರಿ. ಇನ್ನಿದೆಲ್ಲನೂ ಒಂದು ಸ್ವಲ್ಪ ಸಾಫ್ಟ್ ಆಗ್ಬೇಕಂದ್ರೆ ಒಂಚೂರು ಉಪ್ಪು ಹಾಕ್ಕೋಬೇಕು. ಒಂಚೂರು ಅಂದ್ರೆ ರುಚಿಗೆ ತಕ್ಕಷ್ಟು ಹಾಕೋರಿ, ಚೂರು ಅಂದ್ರೆ ಚೂರ ಹಾಕ್ಕೋಬೇಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಲ್ಲನೂ ಚಲೋದಂಗೆ ಮಿಕ್ಸ್ ಮಾಡ್ಕೊಳ್ಳೋದು. ಮಿಕ್ಸ್ ಆದ್ಮ್ಯಾಗ ಇದ್ರೊಳಗೆ ಪೇಸ್ಟ್ ಮಾಡಿಟ್ಟಿದ್ದು ಪಾಲಕ್ ಇರ್ತದಲ್ಲ ಅದನ್ನು ಹಾಕೋರಿ. ಒಂದು ಸ್ವಲ್ಪ ಅದನ್ನು ಚಲೋದಂಗೆ ಮಿಕ್ಸ್ ಮಾಡ್ಕೊಳ್ಳೋದು. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಇನ್ನೊಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋದು. ಇದೆಲ್ಲನೂ ಆದ್ಮ್ಯಾಗ ಲಾಸ್ಟಿಗೆ ಒಂದು ಸ್ವಲ್ಪ ಕಾಜು ಹಾಕ್ಕೊಳ್ಳೋದು. ಕಾಜು ನೀವು ಎಣ್ಣೆ ಒಳಗೆ ಅಥವಾ ತುಪ್ಪದೊಳಗೆ ಫ್ರೈ ಮಾಡ್ಕೊಂಡು ಹಾಕ್ಕೋಬೇಡ್ರಿ, ಹಂಗೆ ಡೈರೆಕ್ಟ್ ಹಾಕೋರಿ. ಅದನ್ನು ಮಿಕ್ಸ್ ಮಾಡ್ಕೊಂಡು ಆದ್ಮ್ಯಾಗ ಒಂದು ಪ್ಲೇಟ್ ಮುಚ್ಚಿಡ್ರಿ 1-2 ನಿಮಿಷ. ಈಗ ಸೈಡ್ಗೆಲ್ಲ ಎಣ್ಣೆ ಬಿಟ್ಟದ ನೋಡ್ರಿ. ಒಂದು ಸರ್ತಿ ಹಗರ್ಕ ಕೈ ಆಡಿಸ್ಕೊಂಡು ಇನ್ನು ಇದ್ರೊಳಗೆ ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೀವು ಅನ್ನ ಯಾವುದು ಯೂಸ್ ಮಾಡ್ಬೋದು ಇದ್ರೊಳಗೆ. ನಾ ದಾವತ್ತದ ಬಿರಿಯಾನಿ ರೈಸ್ ಯೂಸ್ ಮಾಡೀನಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಆದ್ಮ್ಯಾಗ ಸರ್ವ್ ಮಾಡೋದಕ್ಕೆ ರೆಡಿ ಆಗ್ತದೆ. ಇದ್ರ ಜೊತೆ ನೀವು ಮೊಸರು ಬಜ್ಜಿ ಅಂದ್ರೆ ಮೊಸರು ಮತ್ತು ಉಳ್ಳಾಗಡ್ಡಿ 2ನೂ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಉಪ್ಪು ಹಾಕಿಟ್ಕೊಳ್ಳೋದು, ಅದಕ್ಕೆ ಮೊಸರು ಬಜ್ಜಿ ಅಂತಾರೆ. ಅದನ್ನು ನೀವು ಇದ್ರ ಜೊತೆ ಯೂಸ್ ಮಾಡ್ಕೋಬಹುದು.
ಟೇಸ್ಟಿಯಾಗಿರ್ತದೆ. ಬಿಸಿ ಬಿಸಿ ಪಾಲಕ್ ರೈಸ್ ಮ್ಯಾಗ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಇದು ಮೊಸರು ಬಜ್ಜಿ ಅಥವಾ ಮಹಾರಾಷ್ಟ್ರ ಸೈಡ್ ಕೋಶಿಂಬೀರ್ ಅಂತಾರೆ, ಅದ್ರ ಜೊತೆ ಸರ್ವ್ ಮಾಡಿದ್ರೆ ಸಖತ್ತಿರ್ತದೆ. ನೋಡಿರಿ, ನಿಮಗೆ ಇಷ್ಟ ಆದ್ರೆ ಒಂದು ಸರ್ತಿ ಟ್ರೈ ಮಾಡಿರಿ. ಹಂಗೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.